ಸುಮ್ನಿರವ ಸುಮ್ನಿರು ಯಾಕತ್ತಿಯೇ ಅತ್ತೇನು ಪ್ರಯೋಜನ ಸುಮ್ನಿರು ಏನು ಮಾಡೋಕ್ಕಾಗಿಲ್ಲ ಅಲ್ಲ ಹಣೆ ಬರ ಬಂದಿದ್ದು ಅನ್ಭವಿಸ್ಲೇಬೇಕು ಸುಮ್ನಿರು ಆಯಿತು. ಅಪ್ಪ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲಪ್ಪ, ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ. ಯಾಕಪ್ಪ ಹಿಂಗೆ ಅರ್ಥನೆ ಮಾಡ್ಕೊಳಕ್ಕಿವಲ್ಲ ನನ್ನ. ತಪ್ಪು ಮಾಡೀನಿ ಸರಿ, ನಾನು ಏನು ಅಂಥ ತಪ್ಪು ಏನು ಮಾಡಿಲ್ಲ ಕಣಪ್ಪ. ನಾನು ಅನ್ಕೊಟ್ಟು ಒಂದು ಫೋಟೋ ಒಂದು ಹಚ್ಕೊಂಡಿನಿ, ಕೇಕ್ ತಿನ್ಸ್ಕೊಂಡು ಹಚ್ಬಿಟ್ರೆ ನಾನು ಏನು ತಪ್ಪು ಮಾಡಿಲ್ಲ. ಯಾಕಪ್ಪ ಹಿಂಗೆ ನಾನು ಅರ್ಥ ಮಾಡ್ಕೊಳ್ತಾನೆ ಹಿಂಗೆ ಡೈವರ್ಸ್ ನೋಟಿಸ್ ಕಳಿಸ್ತಾರಲ್ಲಪ್ಪ. ಅಪ್ಪ ನೋಡಪ್ಪ ನನ್ನ ಪರಿಸ್ಥಿತಿಯ ಅಲ್ಲ ಕಣಪ್ಪ, ಇವ್ರಿಗೆ ಏನು ಗೊತ್ತಾಗಿಲ್ವಪ್ಪ. ಎಷ್ಟು ಹೇಳಿದ್ರು ಯಾರು ಹೇಳಿದ್ರು ಕೇಳಕ್ಕಿಲ್ವಲ್ಲ. ನವ್ವೇನು ಗಂಡ ಎಲ್ಲ ಅಷ್ಟು ಬಗೆಯಿಂದ ಹೇಳವ್ರೆ, ಆದ್ರೂ ಈ ಥರ ಬುದ್ಧಿ ಕಲ್ತಾರಪ್ಪ. ಯಾಕಪ್ಪ ಹಿಂಗೆ ಹೊಟ್ಟೆ ಉರ್ಸಾರ ನನ್ನ. ನಂಗೆ ನೆಮ್ಮದಿ ಅನ್ನೋದಿಲ್ಲ ಕಂದ್ಬಿಡಪ್ಪ, ನನಗೆ ನೆಮ್ಮದಿ ಅನ್ನೋದಿಲ್ಲ. ಆಲ್ಮನೆ ಜನ್ಮಕ್ಕೆ ಡೈವರ್ಸ್ ನೋಟಿಸ್ ಕಳ್ಸಂಥದ್ದು ಏನಾಗಿರೋದಪ್ಪ. ಯಾಕಪ್ಪ ಹಿಂಗೆ ಆಡೋರು ಇವರು, ಯಾಕೆ ಹಿಂಗೆ ಆಡೋರು? ಸುಮ್ನಿರು ಇನ್ನೇನು ಮಾಡೋಕ್ಕಾದದು. ತಪ್ಪು ಮಾಡ್ಕೊಂಡಿದ್ದೀವಿ ಅನುಭವಿಸು ಶಿಕ್ಷೆಯ. ನಾನು ಏನು ಮಾಡಂಗಿದ್ದದು? ಹೋಗಿ ಮಾತಾಡಿಲ್ವಾ ಹೇಳು. ಬೇಡ ಕಣಪ್ಪ, ಹಠ ಮಾಡಬೇಡ, ಸುಮ್ಕಿರು ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ತಪ್ಪು ಮಾಡ್ದಾನೆ ಅಂತ ಗಿಲಿ ಇಟ್ಕೊಂಡು ಕುಂತವನೆ. ಏನು ಮಾಡಂಗಿದ್ದದು ಹೇಳು. ಹೋಗು, ಏನೋ ಹಣೆ ಬರೋ ಸರಿ ಇಲ್ಲ ಕತೆ ಹೇಳಿದ್ರೆ ಅತ್ತೆ ಕಣವ 100 ಸತಿ ಯತ್ನೆ ಮಾಡ್ಬೇಕು, ಒಂದು ಸತಿ ತಪ್ಪು ಮಾಡೋಕ್ಕೆ ಅನ್ನೋದು. ಅತ್ತೆಯ ತಪ್ಪು ಮಾಡ್ಬಿಟ್ಟು ಏನು ಗೊತ್ತಾಗಕ್ಕಿಲ್ಲ ಅನ್ಕೊಬೇಡ. ಯಾವತ್ತಿದ್ರು ತಪ್ಪೇ, ಸುಳ್ಳೇ, ಮೋಸ ಏನೇ ಯಾವತ್ತು ತಪ್ಪಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಯಾವ ತಪ್ಪು ಕೆಲಸ ಮಾಡ್ಬೇಕಾದ್ರೆ 1000 ಸತಿ ಯತ್ನೆ ಮಾಡಬೇಕು ಅನ್ನೋದು. ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು ನನಗೆ. ಅದೇ ಇನ್ನೊಬ್ಬನ ಕೊಟ್ಟು ಮಾತಾಡೋದು ಅದು ದೊಡ್ಡ ತಪ್ಪೇ. ಇನ್ನೇನಾಗಬೇಕು? ಯಾಕೆ ಬೇಕಾಗಿತ್ತೀವಿ ಎಲ್ಲ ನಿನಗೆ? ಸಂಘದಿಂದ ಸನ್ಯಾಸಿ ಕೇಟ ಅಂದ್ಬಿಟ್ಟು ಅವು ಯಾವ್ಯಾವ ಸವಾಸ ಮಾಡ್ಕೊಬಿಟ್ಟು ನೀನು ಈ ಥರ ಜೀವನ ಹಾಳು ಮಾಡ್ಕೊಬಿಟ್ಟಲ್ಲ ನೀನು. ಏನು ಮಾಡಬೇಕು ಹೇಳು, ಏನು ಮಾಡಬೇಕು? ಬಿಡು, ತಲೆಗೆಡ್ಸ್ಕೊಬೇಡ. ಹಣೆ ಬರ ಇದ್ದಂಗೆ ಆಯಿತು, ಇನ್ನೇನು ಮಾಡೋಕ್ಕಾಗಿಲ್ಲ. ಅದೇನು ನಾನು ಹೇಳೋಷ್ಟೇ ಹೇಳಿದ್ನಲ್ಲ. ಇನ್ನೇನು ಮಾಡೋದು ನಾನು? ನನ್ನ ಕೈಲಿ ಏನಿದ್ದದು? ಕಾಲ್ಗೊಂದು ಬೀಳ್ಬೇಕು ಅಷ್ಟೇ. ಕಾಲಿಗೆ ಬಿದ್ದರೂ ಸಂಸ್ಥಾನೆ ಅನ್ನೋದು ನಂಗೆ ನಂಬಿಕೆ ಇಲ್ಲ ಕಣ್ಮಗ. ಅಷ್ಟೊಂದು ಮಾತು ಹೇಳಿದ್ರು ಅದು ಆಸ್ತಿ ಬದುಕು ಮನೆಯೆಲ್ಲ ಸಿಕ್ಕದೆ ಅಂದ್ರೂ ಎಲ್ಲ ನಿನ್ನ ಹೆಸರು ಬರಿತೀನಿ ಕಣಪ್ಪ ಅಂದ್ರೂ ಅವನು ಒಪ್ಪಕ್ಕಿಲ್ಲ ಅಂದಾಗ ಅಲ್ಲೇ ಅರ್ಥ ಮಾಡ್ಕೊ ಅವ್ನಿಗೆ ಎಷ್ಟು ಮನ್ಸು ನೋವು ಮಾಡ್ಕೊಂಡು ಎಷ್ಟು ಮನ್ಸು ಇದಾಗದೆ ಅಂತ. ಬೇಡ ಬಿಡು, ಬೇಡದೋದ್ಮೇಲೆ ಯಾವತ್ತೂ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ದೇ ಬಾಟ ಮಾಡೋದು ಭಾಳ ಕಷ್ಟ. ಈಗ ಇಷ್ಟ ಇಲ್ದೋದಾಗ ಸಂಸಾರ ಮಾಡೋದು ಅಷ್ಟು ಒಳ್ಳೇದು ಅಲ್ಲ. ಬಿಡು, ಬೇಡ, ತಲೆಗೆಡ್ಸ್ಕೊಬೇಡ. ನನಗೆ ಇರೋ ಗಂಟ ನೀನೇನು ಭಯಪಡಬೇಡ ಆಯಿತಾ? ಸುಮ್ಮನಿರು, ನಾನು ಸಾಕ್ತೀನಿ ಸುಮ್ಕಿರ ಮಗಳ. ಇನ್ನೇನು ಮಾಡಿಯೇ ನಾನು? ಇನ್ನೇನು ಮಾಡೋಣ ಹೇಳು. ಅಲ್ಲ ಕಣಪ್ಪ, ಇಷ್ಟೊಂದು ಕಠಿಣ ಆಗೋದ್ರಲ್ಲಪ್ಪ ಅವರು, ಇಷ್ಟೊಂದು ಕಠಿಣ ಆಗೋದ್ರಲ್ಲ ಅಪ್ಪ. ನನಗೆ ಈ ಥರ ಡೈವರ್ಸ್ ನೋಟಿಸ್ಕೊಂಡು ಬರ್ತದೆ ವಿಷಯ ಅಂದ್ಕೊಂಡಿದ್ದಿಲ್ಲ ಕಣಪ್ಪ. ಇವತ್ತೆಲ್ಲ ನಾಳಿಕೆ ಬಂದು ಕರ್ಕೊ ಹೋಯ್ತಾರೆ ಎಲ್ಲರಂತ. ನಮ್ಮ ಸಂಸಾರ ಚೆನ್ನಾಗಿರ್ತದೆ, ನನ್ನ ಮಗನ ಜೊತೆ, ನನ್ನ ಗಂಡನ ಜೊತೆ, ನನ್ನ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ನಾನು ಕನಸು ಕಾಣ್ತಿದ್ದೆ ಕಣಪ್ಪ. ನಾನು ಒಂದು ದಿವಸ ಬಂದು ಕರ್ಕೊ ಹೋಗೇ ಹೋಯ್ತಾರೆ ಅಂತ. ಅದು ಇಷ್ಟು ಬ್ಯಾಡ್ವಾಗ್ಬಿಟ್ಟು ನೀ ಡೈವರ್ಸ್ ಕೊಡೋ ಮಟ್ಕಾಗಿ ಹೋಗಿನಿ ಅನ್ನೋದು ನನಗೆ ಗೊತ್ತಿಲ್ಲ ಕಣಪ್ಪ. ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾರೆ ಇವರು? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಏನೋ ನಾನು ಏನವ ಹೇಳನೆ? ಏನು ಹೇಳನೆ ಹೇಳು. ಅಯ್ಯೋ ಬಿಡು ಮಗ, ನಾನು ಏನು ಮಾತಾಡೋಕೆ ಹೇಳಷ್ಟೇ ನಾನು ಹೇಳಿನಿ. ಅವರು ಹೇಳೋರಲ್ವ, ಅವ್ರ ಮನೆ ಜನ ಅಲ್ಲವ, ಎಲ್ಲ ಹೋಗಿ ಹೇಳೋರೆ. ನೆನೆ ದಿವ್ಸಕ್ಕೆ ಫೋನ್ ಮಾಡಿದ್ರು ಅವ ಅಮ್ಮ ನಿಂಗಮ್ಮನ ಹೋಗಿ ಜಗಳನೇ ಮಾಡ್ತಂತೆ ಕಣವ. ನಿಮ್ಮ ಮಾವ ಫೋನ್ ಮಾಡಿತ್ತು. ಆಮೇಲಿಂದ ಅವರು ಊರಿಂದವ ವಯ್ಯ ಅಮ್ಮ, ಅದೇ ಅಜ್ಜಯ್ಯಮ್ಮ ರಾಮಣ್ಣ ಅವರೆಲ್ಲ ಬಂದುವೇ ಹೇಳಿದ್ರಂತೆ ನಿಮ್ಮ ತಾತಾಜಿನವೇ. ಬೇಡ ಕಣಪ್ಪ ಹಿಂಗೆಲ್ಲ ಈ ಆಟ ಮಾಡಬೇಡ, ಸುಮ್ಮನೆ ನಿಮ್ಮದಾಗಿ ಆಟ ಮಾಡ್ಕೊಂಡು ಹೋಗಿ ಗಂಡು ಬಿಡ್ತೀವಿ, ಇವೆಲ್ಲ ಸರಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಿರೋ ಅಂತ ಕಣ್ಮಗ. ಯಾರು ಮಾತು ಓದಿ ಕೊಡೋದ್ಮೇಲೆ ಇನ್ನೇನು ಮಾಡೋಕ್ಕಾದದ್ದು ಪಾಪ? ಅವ್ರ ತಾನೇ ಏನು ಮಾಡೋರು? ಈಗ ನಾವು ಅವ್ರು ದೂರಂಗಿದ್ದದ, ಅವ್ರ ತಾನೇ ಏನು ಮಾಡೋಂಗಿದ್ದದು ಹೇಳು. ಈಗ ಪಾಪ ನೀನು ಅಷ್ಟು ನೋವು ಕೊಟ್ಟರು ಮಕ್ಳಿಗೆ, ಅವೇನು ಮುನ್ಸಲ್ ಮೆಡಿಕಲ್ದಾನೆ ಪಾಪ ಮನೇಲಿ ಕರ್ಕೊಂಡೋಗಿ ಇರ್ಸ್ಕೊಂಡು 2 ತಿಂಗಳು 3 ತಿಂಗಳು ಅಲ್ಲೂ ಇರ್ಸ್ಕೊಂಡವೆ. ನೀನು ಬರೋ ಗಂಟ್ಲುವೆ ಪಾಪ ಹೋಗು ಅಂತಂದಿಲ್ಲ. ಎಲ್ಲರದು ಏನು ತಪ್ಪಿಲ್ಲ, ಇವನೇ ಹಿಂಗೆ ಆಡ್ತಾ ಕುಂತಿರೋದು ಕಣ್ಮಗ. ಅವ್ನಿಗೆ ಮನ್ಸಿಗೆ ನೋವಾಗದೆ ಅದಕ್ಕೆ ಹಂಗೆ ಆಡ್ತಾನೆ. ಏನು ಮಾಡೋಕ್ಕಾದದು? ಹಣೆ ಬರ ಇಷ್ಟು ದಿವಸ ಅವ್ನು ಕೊಟ್ಟು ಬಾಳ್ಬೇಕು ಅಂತ ಇತ್ತು, ಇನ್ಮೇಲೆ ಇಲ್ಲ ಅನ್ಕೊಂಡು ಧೈರ್ಯ ತಗೊಂಡು ಇರೋದು ಕಲಿ. ನೀನು ತಲೆಗೆಡ್ಸ್ಕೊಬೇಡ, ನೀನು ಯೋಚನೆ ಮಾಡಬೇಡ. ಯಾರಿಗೋಸ್ಕರ ಬದುಕಬೇಕು ಆಗಪ್ಪ? ಯಾಕಂಗಂದೀವ? ನನಗೋಸ್ಕರ ಇರು. ಏನು ಮಾಡಿ ನಾನು ಏನಿಲ್ಲ ಮಾಡೋಣ? ನನ್ನ ಕೈಲಿ ಏನಾದವ? ಕಾಲಿಗೆ ಬಿಡ್ಬೇಕಷ್ಟು ಹೊಂತಿದ, ಅದೊಂದೇ ಬಾಕಿ ಇರೋದು. ಅವ್ನು ಕಾಲಿಗೆ ಬಿದ್ದರೂ ಒಪ್ಪಕ್ಕಿಲ್ಲ ಕಣ್ಮಗ, ಕಾಲಿಗೆ ಬಿದ್ದರೂ ಒಪ್ಪಕ್ಕಿಲ್ಲ. ಅವ್ರ ಮನೆ ಜನಗಳ ಮಾತನೇ, ನಿಂಗಮ್ಮನ ಮಾತನೇ ತೆಗ್ದಾಕಿದ್ಮೇಲೆ ಅವನು ನಾವು ಹೇಳ್ದು ಕೇಳೋಣ? ಅವ ಅಮ್ಮನೂ ಹೋಗಿ ಜಗಳಾಡ್ಕೊಂಡೇ ಬತ್ತಂತೆ. ಹಿಂಗೆ ಆಟ ಮಾಡ್ತೀಯಲ್ಲ ನೀನು, ಹಂಗೆ ಹಿಂಗೆ ಅಂದ್ಬಿಟ್ಟು ಏನು ಮಾಡಿಯೇ? ಒಪ್ತಾರಿರ್ಲಿ, ಸುಮ್ಮನಿರು. ಏನು ಮಾತಾಡಿದ್ಲಪ್ಪ ಅಕ್ಕ? ಬಾ. ಅದೇನು ಪತ್ರ ಇಟ್ಕ ಕೂತದಲ್ಲ? ಏನಿಲ್ಲ ಬಾ. ಮತ್ತೆ ಅದೇ ಕಳ್ತದಲ್ಲ ಮಗ? ಏನಿಲ್ಲ ಬಾ ಕುತ್ಕೋ. ಎಲ್ಗೋಗಿದೆ? ಅಯ್ಯೋ ಅಣ್ಣ ರಟ್ಟಿಗೆ ಹೋಗಿದೆ ಕಣಪ್ಪ. ಅದಕ್ಕೆ ಈ ಜಲ್ ನಿಂತಿದ್ಲು. ನೆನೆ ದಿವ್ಸ ಬಂದ್ವಲ್ಲ ಆಗಲೇ ಕರ್ಲು. ನೀನು ಮುಂದಾಗ್ಬಿಟ್ರಿ, ನಾನು ಹಿಂದ್ಗಡೆ ಬರ್ತಿದ್ದಲ್ಲ ಆಗಂಗೆ ಅಂದ್ಲು. ಬಾ ಅನ್ಕೊಂಡು ಕರ್ಲ ಬತ್ತಿನ ತಡ್ರತ್ಕೆ ಅಂದ್ಬಿಟ್ಟು ಬಂದಿದೆ. ಆಮೇಲೆ ತಿರ್ಗಾ ಹೋಗಿ ಮಾತಾಡ್ಸ್ಕೊಬರದ. ನೋಡು ಅಣ್ಣನಿಗೂ ಹುಷಾರಿಲ್ವಲ್ಲ, ನೋಡು ಬರ್ನಿಲ್ವಲ್ಲ ಮಟ್ನಿವಲ್ಲ ಅನ್ಕೋತಾರೆ ಅಂದ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಬರಮ್ಮ ಅನ್ಕ ಹೋಗಿದ್ದಕ್ಕಲ್ಲ ಮಗ. ಸರಿ ಬಿಡು, ಆಯಿತು. ಹೋದ್ರೇನು ಸುಮ್ಕಿರೋ ಪಾಪ, ಹೋಗಿ ಮಾತಾಡ್ಸೋರೇನು? ಅದಕ್ಕೆ ಒಂಥರ ಹೇಳ್ತಿರಂಗ ಅವಳ. ಯಾಕೆ ಹೇಳ್ತಾ ಇದ್ದಳು? ಏನಿಲ್ಲ ಕತೆ, ಬಾ ಊಟ ಮಾಡಗೋ. ಊಟ ಗೀಟ ಏನು ಬೇಡ, ಸುಮ್ಕಿರು. ಅಲ್ಲೆಯ ಅಡುಗೆ ಮಾಡಿದ್ಲು, ಬಿಸಿ ಅಡುಗೆ.
ತರಕಾರಿ ಸಾರು ಮಾಡಿ ಇಟ್ಟು ಅನ್ನ ನಾನು ಉಣ್ಣಗಂಟ್ಲು ಬಿಡ್ನಿಲ್ಲ. ಕೈಲಿ ನೀರು ತಗೊಬಂದು ಕೈ ತೊಳ್ಕೊ ಊಟ ಮಾಡಿವೆ ಅಂದ್ಬಿಟ್ಟು. ಇನ್ನು ಉಣ್ಣಿಲ್ಲ ಅಂದರೆ ನೋಡಿ ಅಂತ ದೂರಂಕರ ಆಡ್ತಾಳೆ ಊಟಕ್ಕೆ ಅಂತ ಅನ್ಕೊಳಕ್ಕಿಲ್ವಾ. ಅದಕ್ಕೆ ಊಟ ಮಾಡ್ಕೊಂಡು ಬಂದೆ ಕಣಪ್ಪ. ಅಣ್ಣ ಹೆಂಗಿದ್ದಾನು ಹುಷಾರಾಗಿದ್ದಾನ? ನಾನು ಹೋಗಿ 3-4 ದಿವಸ ಆಯಿತು ಮನೆ ಕಡೆಗೆ. ಹೆಂಗಿದ್ದಾನಕ್ಕ? ಚೆನ್ನಾಗನೆ ಕಣಪ್ಪ, ಪರವಾಗಿಲ್ಲ. ಒಂದಿಷ್ಟು ಕಾತ್ರೆ ಇಟ್ಟುಂಡೆ. ಬೇಡ 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 ಅಂತಿದ್ದೆ ನಾನು ಅದೃಷ್ಟೇ. ಊಟ ಮಾಡೋಣ ಯಾಕಡೆ ಅಡಿಯ ನೀನು ಊಟ ಮಾಡು ಹುಷಾರಾಗೋದು ಬೇಡ ಹಿಂಗೆ ಆಡ್ತಾ ಕುಂತಿದ್ಯಲ್ಲ ಅಂತ ಅದೃಷ್ಟೇ. ಗೆದ್ದೆ ಇಷ್ಟು ಕಾತ್ರ ಒಂದು ಇಲ್ಲಿಕಾಯಿನ ಗಾತ್ರಕ್ಕೆ ಒಂಚೂರು ಇಟ್ಟು ಉಂಡ್ಬಿಟ್ಟು ಅನ್ನಗಿನ ಹಾಕಿಸ್ಕೊಳ್ಳಿಲ್ಲ. ಇಟ್ಟು ಉಂಡ್ಬಿಟ್ಟು ಮಾತ್ರೆ ಕುಡ್ದ. ಆಮೇಲೆ ಮಾತ್ರೆ ಕುಡ್ಬಿಟ್ಟು ಮನೆಗೆ ಕತ್ತೀನಿ ಅಂದ. ಸರಿ ಮನೆಗೆ ಅಂದ್ಬಿಟ್ಟು ಬತ್ತೇನೆ ಇದ್ದೆ. ಇನ್ನೇನಲ್ಲಿ ಏನು ಕೆಲಸ? ನೀನು ಊಟ ಮಾಡ್ದೆ? ಮಾಡಬೇಕು ಕನಕ, ಮಾಡಬೇಕು. ಅಯ್ಯೋ ಮಾಡೋದ ಸುಮ್ಮನಿರು. ಮುನ್ಸ್ಕೆ ನಿಮ್ದು ಏನದ ಇಲ್ದಾದ್ಮೇಲೆ ಏನು ಮಾಡೋಕ್ಕದದು? ಯಾಕ್ಲ ಮಗ ಏನಾಯ್ತು? ಯಾಕೆ ಹಿಂಗೆ ಸಪ್ಕಿದೆಯೇ? ಅದು ಏನು ಬಾಯ್ಬಿಟ್ಟು ಹೇಳಿದ್ರಲ್ಲಿ ಗೊತ್ತಾದದ್ದು? ಏನೇ ಆದರೂ ಮುನ್ಸಲ್ಲಿ ಮಡಿಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಆದದ್ಲ. ಅವಳು ನೋಡ್ರಿ ಅವಳಂಗೆ ಹತ್ಕೊ ಹೋದ್ಲು, ನೀನು ನೋಡ್ರಿ ನೀನು ಹಿಂಗೆ ಆಡ್ತಾ ಕುಂತಿದೀಯೇ. ಏನು ಸಮಸ್ಯೆ? ಯಾಕೆ ಏನಾಯ್ತು? ಯಾಕಪ್ಪ? ಇಲ್ಲ ಅವ್ರ ಗಣ್ಣಿಂದ ಒಂದು ಫೋನ್ ಮಾಡೋಕ್ಕಿಲ್ಲ, ಅವ್ರ ಮನೆಯವ್ರು ಒಂದು ಫೋನ್ ಮಾಡೋಕ್ಕಿಲ್ಲ, ಏನಿಲ್ಲ. ಸುಮ್ಮನೆ ಒಬ್ಳೆ ಒಳ್ಳೆ ಮಗನೂ ಇಲ್ಲ. ಯಾಕ್ಲ ಮಗ? ಇವಳು ನಿಮ್ಮ ಹೊತ್ತಿಗೆ ಏನೇನೋ ಹೇಳ್ತಿದ್ಲಲ್ಲ, ನಿಜವಾ? ಏನಂತಿದ್ಲಕ್ಕ? ಏನಂತಿದ್ಲು? ಅದಕ್ಕೆ ಅಂತಿದ್ದಕ್ಕಲ್ಲ, ಇಲ್ಲೇ ಅವಳೆ ಸುಮಾರು ದಿವಸದಿಂದ ನೀವೇ ಗಂಡು ಕೊಟ್ಟಿರೋ ಜಗಳಾಡ್ಕ ಬಂದಿದ್ದಾಳಂತೆ ಅಂತ. ಯಾಕಪ್ಪ ಯಾಕ್ಲ ಜಗಳ ಮಗ? ಯಾಕೆ ಅದು ಏನಂಗೆ ಪುತ್ರ ಹಿಡ್ಕೊಂಡು ಅಳ್ತಾ ಕೂತಾಳಲ್ಲ, ಯಾಕೆ? ಏನು ಪುತ್ರ ಅದು? ಏನು ಹೇಳ ಸುಮ್ಮನಿರು. ಎಲ್ಲರ ಮನೆ ಬರ ಏನು ಮಾಡೋಕ್ಕಾಗಿಲ್ಲ. ಬಂದಿದ್ದಾನ ಅನ್ಬೋಸ್ಕೊಂಡು ಹೋಗಬೇಕು. ಇನ್ನೇನು ಮಾಡಂಗಿದ್ದದಕ್ಕ? ಇನ್ನೇನು ಮಾಡಂಗಿದ್ದದು? ಏನಾಗ ಸುತ್ತಿ ಬಳಸಿ ಮಾತಾಡಿಯ ನೀನು? ಅದೇನಿಲ್ಲ, ಅದೇ ಯಾವ ಚೀಟಿ ಅದು? ಅದೇ ಯಾಕೆ ಚೀಟಿ ಹಿಡ್ಕೊಂಡು ಹೊಲ್ತಾ ಇದ್ದಾಳೆ? ಹೇಳ ಬಾಯ್ಬಿಟ್ಟು ಮಾತಾಡೋಲ್ಲ ಗೊತ್ತಾಗೋದು. ಯಾಕೆ ಹಿಂಗೆ ಆಡ್ತಾ ಇದ್ದಿಲ್ಲ ನೀನು? ಅಯ್ಯೋ ಏನಕ್ಕ ಹೇಳನೆ? ಏನು ಹೇಳನೆ? ಡೈವರ್ಸ್ ನೋಟಿಸ್ ಕಳ್ಸೋನೆ ಅವ್ರ ಗಂಡ. ಡೈವರ್ಸ್ ನೋಟಿಸ್ ಕಳ್ಸೋನೆ ಕನಕ. ಏನಕ್ಕ ಹೇಳನ್ ನಾನು? ನಮ್ಮ ಮನೆಯೇ ಹಾಳಾಯ್ತಾ ಕುಂತದೆ. ಇರೋಳೊಬ್ಳು ಮಗಳು ಅಚ್ಚುಕಟ್ಟಾಗಿ ಸೇರ್ಕೊಳ್ಳಿ ಅಂದ್ಬಿಟ್ಟು ಖರ್ಚು ವೆಚ್ಚೆಲ್ಲ ನೋಡ್ಕೊಂಡು ನಾವು ಮದುವೆ ಮಾಡಿಕೊಟ್ಟು ಇವತ್ತು ಡೈವರ್ಸ್ ನೋಟಿಸ್ ಕಳ್ಸೋನೆ ನೋಡು. ಡೈವರ್ಸ್ ನೋಟಿಸ್ ಕಳ್ಸೋನೆ. ಏನು ಮಾಡ್ಬೇಕು ಹೇಳು ಮತ್ತೆ ನೀನು? ಡೈವರ್ಸ್ ನೋಟಿಸ್ ಕಳ್ಸಿದಾನು? ಸರಿ ಕಂದ್ಬಿಡ್ಲ ಮಗ. ಅಲ್ಲಕ್ಕಲ್ಲ ಯಾಕ್ಲ ಏನ ಸಮಸ್ಯೆ? ಡೈವರ್ಸ್ ನೋಟಿಸ್ ಕಳ್ಸೋಂಥದ್ದು ಏನಿದದು ಸಮಸ್ಯೆ? ಯಾಕೆ ಹಿಂಗೆ ಆಡ್ತಿದ್ದಿ? ಹೋಗಲ್ಲ ಸಮಾಧಾನ ಮಾಡೋಗಳೆ. ಆಮೇಲೆ ಹೇಳ್ಕೊಟ್ಟಂತ ಅಳಾರ್ಕೆ ಅಲ್ಲಿ ಹೋಗಕ್ಕೆ ಹತ್ಕೊಂಡು ಹೋಗಳೆ. ಒಂಚೂರು ಧೈರ್ಯ ಹೇಳೋಕ್ಕ, ಸಮಾಧಾನ ಮಾಡೋಕ್ಕ ಹೋಗಿ. ಆಮೇಲಿಂದ ಹೇಳ್ತೀನಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಗಿಡ್ಕೊಬಿಟ್ಟಾಳ. ಆಮೇಲೆ ಯಾವ ಗಾಚಾರ ಹೋಗಿಗ ಸುಮ್ಮನೆ ಇರ್ಸೋಳ್ನ. ಆಮೇಲಿಂದ ಮಾತಾಡೋಕ್ಕಾಯ್ತದೆ. ಸರಿ ಆಯಿತು ತಾಡ್ಲ, ಸಮಾಧಾನ ಮಾಡ್ತೀನಿ. ಆಮೇಲೆ ಅದೇನು ಹೇಳಿವೆ ತಾಡು. ಅಯ್ಯೋ ಕಾಣಕ್ಕಲ್ಲ ಮಗ, ಬಚ್ಚ ಅಂದಾಗವಳೆ ಅಂದಲ್ಲ ಮತ್ತೆ ಅಚ್ಚುಕಟ್ಟಾಗವಳೆ. ಎಲ್ಲರೂ ಕೊಟ್ಟು ಹೊಂದ್ಕೊಂಡು ನಾನು ಈ ಥರ ಕೆಲಸ ಆಗದೆ ಅಂತ ನಂಗೆ ದೇವ್ರೊಳಗೆ ಗೊತ್ತಿಲ್ಲಕ್ಕಲ್ಲ. ನೀನಾಗ ನೀನು ಬಾಯ್ಬಿಟ್ಟು ಹೇಳಗಂಟ್ಲುವೆ. ಅಯ್ಯೋ ಕರ್ಮಕ್ಕಂತ ಹೋಗೋ ಬರ್ತಗೆ ಎಲ್ಲ ನಾನು ನಾನೇ ಬರಕನಕ. ಒಳ್ಳೆದಾಗಿದ್ದಾರೆ ಬರ್ಸ್ಕೊಬರ್ಬೇಡ್ದ. ಎಷ್ಟಿಂದ ಅರ್ಧ ನಿಮ್ದು ತಿಚ್ಚಿಲ್ಲ. ಆಮೇಲೆ ಮಕ್ಳಿಂದ ನಿಮ್ದು ಇಲ್ದಂಗೆ ನನಗೆ ಸಾಯ ಗಂಟ್ಲು ಇದೆ. ಅವ್ನು ಗೋಳಾಗೋಯ್ತು ಕತ್ತು ಹೋಗು. ಏನು ಮಾಡಿಯೇ? ನನಗೆ ಚಿತ್ರ ಹಿಂಸೆದಂಗೆ ಆಯ್ತದೆ. ನಂದು ಹೆಂಗಾರೆ ಅಲ್ಲಿ ಅವಳು ಹೋಗಿ ನೋಡೋಗು. ತಲೆಗೆಲ್ಲ ಕೆಡ್ಸ್ಕೊಂಡು ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಬಿಟ್ಟಾಳು. ಹೋಗಲ್ಲಿ ನೋಡ್ಕೊ. ಸರಿ ನೋಡ್ಕೊತೀನಿ ಸುಮ್ಕಿಲ್ಲ ಮಗ. ನೀನು ಏನು ಹೆದರ್ಕೊಬೇಡ. ನಾನು ಇಲ್ವಾ ಹೇಳ್ತೀನಿ ಸುಮ್ಕಿರು. ನಾನು ಮಾತಾಡ್ತೀನಿ ಸುಮ್ಕಿರು. ಸುಮ್ಮನಿರವ ಸುಮ್ಮನಿರು. ಯಾಕತ್ತೀಯ ಸುಮ್ಕಿರು. ಸುಮ್ಮನಿರು ಅಳ್ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.